ಹಾಯ್ ಫ್ರೆಂಡ್ಸ್, ಇವಾಗಿನ ಸ್ಮಾರ್ಟ್ಫೋನ್ಗಳಲ್ಲಿ ಚೆನ್ನಾಗಿರೋ ಬ್ಯಾಟರಿ ಬ್ಯಾಕಪ್ ಎಷ್ಟು ಅಗತ್ಯ ಅಂತ ನಮಗೆಲ್ಲರಿಗೂ ತಿಳಿದೇ ಇದೆ. ಮೊದಲೆಲ್ಲ ಬರೀ TFT ಡಿಸ್ಪ್ಲೇ ಇತ್ತು, ಆಮೇಲೆ LCD ಡಿಸ್ಪ್ಲೇ ಬಂತು, ಆಮೇಲೆ LED ಕೂಡ ಬಂತು. ಇವಾಗಲಂತೂ ಸೂಪರ್ AMOLED ಡಿಸ್ಪ್ಲೇ ಕೂಡ ಬಂದ್ಬಿಟ್ಟಿದೆ. ಇಷ್ಟೇ ಸಾಲದೆಂಬಂತೆ ಡಿಸ್ಪ್ಲೇ ಸೈಜ್ ಕೂಡ ದೊಡ್ಡದಾಗಿದೆ. ಹಾಗೂ ಈಗಿನ ಸ್ಮಾರ್ಟ್ಫೋನ್ಸ್ಗಳು ಕಂಪ್ಯೂಟರ್ಸ್ ಹಾಗೂ ಲ್ಯಾಪ್ಟಾಪ್ಸ್ಗಳಿಗೆ ಯಾವುದರಲ್ಲೂ ಕಮ್ಮಿ ಇಲ್ಲ ಎಂಬಂಥ ಫೀಚರ್ಸ್ಗಳನ್ನು ಒದಗಿಸುತ್ತಾ ಇವೆ. ಸೊ ಇಷ್ಟೆಲ್ಲ ಫಂಕ್ಷನಾಲಿಟೀಸ್ ಒಂದು ಚಿಕ್ಕ ಸ್ಮಾರ್ಟ್ಫೋನ್ನಲ್ಲಿ ಸಿಗುವಾಗ ಅದರ ಬ್ಯಾಟರಿ ಬೇಗನೆ ಡ್ರೈನ್ ಆಗೋದು ಸಹಜ. ಇದಕ್ಕಾಗಿ ನಾವು ದಿನಕ್ಕೆ 2 ಅಥವಾ 3 ಬಾರಿಯಂತೆ ಚಾರ್ಜ್ ಮಾಡಿಕೊಳ್ಳಬೇಕಾಗುತ್ತದೆ. ಹಾಗೂ ಇಷ್ಟು ಸಾಲದೆಂಬಂತೆ ನಾವು ಪ್ರಯಾಣಿಸುವಾಗ ಸಹಾಯಕ್ಕೆ ಬರಲಿ ಅಂತ ಜಾಸ್ತಿ mAh ಬ್ಯಾಕಪ್ ಇರುವಂತಹ ಪವರ್ ಬ್ಯಾಂಕ್ನೂ ಕೂಡ ಕೊಂಡೊಯ್ಯುತ್ತೀವಿ. ಪ್ರತಿಯೊಬ್ಬ ಸ್ಮಾರ್ಟ್ಫೋನ್ ಬಳಕೆದಾರನಿಗೂ ಕೂಡ ತನ್ನ ಫೋನ್ನ ಬ್ಯಾಟರಿ ಲೈಫ್ ಬಗ್ಗೆನೇ ಚಿಂತೆ ಇರುತ್ತೆ. ಡಿಯರ್ ಫ್ರೆಂಡ್ಸ್, ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ, ಒಂದು ವೇಳೆ ನಮ್ಮ ಸ್ಮಾರ್ಟ್ಫೋನ್ಸ್ಗಳು ಬ್ಯಾಟರಿ ಇಲ್ಲದೇನೆ ಕೆಲಸ ಮಾಡಬಹುದಾಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ? ಫ್ರೆಂಡ್ಸ್, ನಿಮ್ಮೆಲ್ಲರ ಆಸೆಯು ನಿಜವಾಗುವ ಕಾಲ ಹತ್ತಿರ ಬಂದಿದೆ. ಹೌದು, ಇನ್ನು ಮುಂದೆ ಬರಲಿದೆ ಬ್ಯಾಟರಿ ಇಲ್ಲದ ಫೋನ್ಗಳು. ಬನ್ನಿ ಗೆಳೆಯರೆ, ಇದರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಹಾಯ್ ಗಾಯ್ಸ್, ನಾನು ನಿಮ್ಮ ನಿತಿನ್ ಹಾಗೂ ನೀವು ನೋಡ್ತಾ ಇದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ಕನ್ನಡ. ಫ್ರೆಂಡ್ಸ್, ಈ ವಿಡಿಯೋ ಸ್ಟಾರ್ಟ್ ಮಾಡುವ ಮೊದಲು ನಾನು ಒಂದು ವಿಷಯ ಹೇಳಲು ಇಷ್ಟಪಡುತ್ತೇನೆ. ಅದೇನೆಂದರೆ, ನೀವು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಅಪ್ಲೋಡ್ ಮಾಡಿರೋ ಇಂಪಾರ್ಟೆಂಟ್ ಹಾಗೂ ಅತ್ಯಂತ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಿಮಗೆ ಮಿಸ್ ಆಗಲ್ಲ ಹಾಗೂ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಗುತ್ತದೆ. ಸೊ ಗೈಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವಾಷಿಂಗ್ಟನ್ ಯೂನಿವರ್ಸಿಟಿಯ ಸಂಶೋಧಕರ ತಂಡವು ಬ್ಯಾಟರಿಗಳ ಉಪಯೋಗ ಇಲ್ಲದೇನೆ ಕಾಲ್ಸ್ ಹಾಗೂ SMS ಮಾಡಬಲ್ಲ ಮೊಬೈಲ್ ಫೋನ್ನ ಮೂಲ ಮಾದರಿಯನ್ನು ತಯಾರಿಸಿದ್ದಾರೆ. ಈ ಹೊಸ ಟೆಕ್ನಾಲಜಿಯನ್ನು ಅವರು ಆಂಬಿಯೆಂಟ್ ಬ್ಯಾಕ್ಸ್ಕೇಟರ್ ಎಂದು ಹೆಸರಿಟ್ಟಿದ್ದಾರೆ. ಇದು ಬ್ಯಾಟರಿಗಳ ಅಗತ್ಯ ಇಲ್ಲದೇನೆ ಇನ್ಫಾರ್ಮೇಶನ್ ಅನ್ನು ಟ್ರಾನ್ಸ್ಮಿಟ್ ಮಾಡಿ ಎಕ್ಸಿಸ್ಟಿಂಗ್ ಸಿಗ್ನಲ್ಸ್ಗಳನ್ನು ರಿಫ್ಲೆಕ್ಟ್ ಮಾಡುವಂಥ ಡಿವೈಸಸ್ ಹಾಗೂ ಸೆನ್ಸರ್ಸ್ಗಳನ್ನು ಒಟ್ಟು ಮಾಡಿ ಅದರ ನೆಟ್ವರ್ಕ್ನ ತಯಾರಿಸಿ ನಂತರ ಇನ್ಫಾರ್ಮೇಶನ್ನ ಎಕ್ಸ್ಚೇಂಜ್ ಮಾಡುತ್ತದೆ. ಅರ್ಥ ಆಯ್ತಾ ಫ್ರೆಂಡ್ಸ್? ಇಲ್ವಾ? ಓಕೆ, ಸರಳವಾಗಿ ಹೇಳಬೇಕಾದರೆ ಈ ಸಾಧನವು ತೆಳುವಾದ ಗಾಳಿಯಲ್ಲಿರುವ ರೇಡಿಯೋ ಸಿಗ್ನಲ್ಸ್ಗಳ ಮೂಲಕ ಶಕ್ತಿಯನ್ನು ಪಡೆದುಕೊಳ್ಳುತ್ತದೆ. ಬೇಸಿಕಲಿ ರೇಡಿಯೋ ಸಿಗ್ನಲ್ಸ್ಗಳನ್ನು ಈಗಾಗಲೇ ನಮ್ಮ ಕಾನ್ವರ್ಸೇಷನ್ ನಡೆಸಲು ಬಳಸುತ್ತಾರೆ. ಈ ಸಾಧನವು ಬ್ಯಾಕ್ಸ್ಕೇಟರ್ ಎಂಬ ಟೆಕ್ನಾಲಜಿಯನ್ನು ಉಪಯೋಗಿಸುತ್ತದೆ. ಈ ಸಾಧನವು ಇನ್ನೂ ಶಿಶು ಹಂತದಲ್ಲಿದೆ, ಆದರೆ ಈ ಬ್ಯಾಟರಿಲೆಸ್ ಫೋನ್ನಿಂದ ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ಗೆ ಕರೆಯನ್ನು ಯಶಸ್ವಿಯಾಗಿ ಈ ತಂಡವು ಮಾಡಿ ಪ್ರದರ್ಶಿಸಿದರು. ಆದಾಗ್ಯೂ ಮುಂದಿನ ದಿನಗಳಲ್ಲಿ ಈ ಇಂಕ್ ಡಿಸ್ಪ್ಲೇ ಹಾಗೂ ಇನ್ನಷ್ಟು ಉತ್ತಮ ಕರೆ ಗುಣಮಟ್ಟದೊಂದಿಗೆ ಅಡ್ವಾನ್ಸ್ ಆಗಿರೋ ಪ್ರೋಟೋಟೈಪ್ ಫೋನ್ ಅನ್ನು ತಯಾರಿಸಲು ಹೊರಟಿದ್ದಾರೆ. ಸಂಶೋಧಕರಿಗೆ ಈ ಹಂತವನ್ನು ತಲುಪುವುದು ಅಷ್ಟೊಂದು ಸುಲಭವಾಗಿರಲಿಲ್ಲ. ಈ ತಂಡವು ಡಿಜಿಟಲ್ ಬ್ಯಾಕ್ಸ್ಕೇಟರ್ ಟೆಕ್ನಾಲಜಿಯನ್ನು ಸಣ್ಣ ಪ್ರಮಾಣದ ಶಕ್ತಿಯನ್ನು ಬಳಸುವ ಗ್ಯಾಜೆಟ್ಸ್ಗಳಿಗೆ ಈ ಹಿಂದೆ ಪರೀಕ್ಷಿಸಿದ್ದರು. ಅವರು ಇದನ್ನು ಪ್ಯಾಸಿವ್ ವೈಫೈ ಅಂದರೆ ನಿಷ್ಕ್ರಿಯವಾದ ವೈಫೈ ಎಂದು ಕರೆಯುತ್ತಾರೆ. ಇದನ್ನು ಹಾಡುವ ಪೋಸ್ಟರ್ಸ್ ಮತ್ತು ಮಾತನಾಡುವ ಟೀಶರ್ಟ್ಸ್ ಗಳನ್ನು ರಚಿಸಲು ಬಳಸಲಾಗುತ್ತಿತ್ತು. ಆದರೆ ಸೆಲ್ ಫೋನ್ಗೆ ಪವರ್ ಸಪ್ಲೈ ಮಾಡುವಷ್ಟು ಇದು ಶಕ್ತವಾಗಿರಲಿಲ್ಲ. ಸೊ ಅವರು ಈ ಎಂಟೈರ್ ಸಿಸ್ಟಮ್ ಅನ್ನೇ ಸರಳಗೊಳಿಸಿದ್ದಾರೆ. ಆವಾಗ ತಿಳಿಸಿದ ಹಾಗೆ ಈ ಸಾಧನವು ತೆಳು ಗಾಳಿಯಲ್ಲಿರುವ ರೇಡಿಯೋ ಸಿಗ್ನಲ್ಸ್ ಮೂಲಕ ಶಕ್ತಿಯನ್ನು ಪಡೆದುಕೊಳ್ಳುತ್ತದೆ. ಅದು ಹೇಗೆ ಎಂದರೆ, ಈ ರೇಡಿಯೋ ಸಿಗ್ನಲ್ಸ್ ಫ್ರೀಕ್ವೆನ್ಸಿಯ ಮೂಲಕ ಬೇಸ್ ಸ್ಟೇಷನ್ಗೆ ತಲುಪುತ್ತದೆ ಹಾಗೂ ಈ ಬೇಸ್ ಸ್ಟೇಷನ್ ನಮ್ಮ ಮೊಬೈಲ್ನ ಡಿಜಿಟಲ್ ನೆಟ್ವರ್ಕ್ ಅನ್ನು ಕನೆಕ್ಟ್ ಮಾಡುತ್ತದೆ. ಬೇಸ್ ಸ್ಟೇಷನ್ ಡಿಜಿಟಲ್ ಮೊಬೈಲ್ ನೆಟ್ವರ್ಕ್ ನೊಂದಿಗೆ ಕನೆಕ್ಟ್ ಆಗುವುದರ ಜೊತೆಗೆ ನಮ್ಮ ಸಾಧನವು ಕಾರ್ಯನಿರ್ವಹಿಸಲು ಬೇಕಿರುವಷ್ಟು ಶಕ್ತಿಯನ್ನು ಉತ್ಪಾದಿಸುತ್ತದೆ. ಇದು 15 ಮೀಟರ್ ದೂರದವರೆಗೆ ಕಾರ್ಯನಿರ್ವಹಿಸಬಹುದು. ಇನ್ನು ಫ್ಯೂಚರ್ ನಲ್ಲಿ ಇದನ್ನು ಇನ್ನಷ್ಟು ಉತ್ತಮಗೊಳಿಸಿ ನಮ್ಮ ಫೋನ್ನ ಟವರ್ಸ್ ಗಳಲ್ಲೇ ಬೇಸ್ ಸ್ಟೇಷನ್ಸ್ ಗಳನ್ನ ಇರಿಸಬಹುದು ಹಾಗೂ ಇದರಿಂದ ನಮ್ಮ ಫೋನ್ ಅನ್ನು ಸಂಪೂರ್ಣ ಬ್ಯಾಟರಿಲೆಸ್ ಆಗಿ ಎಲ್ಲಿ ಬೇಕಿದ್ದರೂ ಕೊಂಡೊಯ್ಯಬಹುದು. ಸೊ ಫ್ರೆಂಡ್ಸ್, ಸ್ಟೇ ಟ್ಯೂನ್ ಅಂಡ್ ಲೆಟ್ಸ್ ವಾಚ್ ಹೌ ದಿಸ್ ಟೆಕ್ನಾಲಜಿ ಡೆವಲಪ್ಸ್ ಇನ್ ಫ್ಯೂಚರ್. ಇದರ ಬಗ್ಗೆ ಯಾವುದೇ ಅಪ್ಡೇಟ್ಸ್ ಬಂದರೂ ನೀವು ಎಲ್ಲರಿಗಿಂತ ಮೊದಲಾಗಿ ನನ್ನ ಚಾನೆಲ್ ಅಲ್ಲಿ ನೋಡಬಹುದು. ಇದಕ್ಕಾಗಿ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಾನು ಇದೇ ರೀತಿ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಗಳ ಬಗ್ಗೆ ವಿಡಿಯೋಸ್ಗಳನ್ನು ಮಾಡ್ತಾ ಇರ್ತೀನಿ. ಸೊ ನೀವು ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ, ಸೋ ದ್ಯಾಟ್ ನನ್ನ ವಿಡಿಯೋಸ್ ನೋಟಿಫಿಕೇಶನ್ ಮೂಲಕ ನಿಮಗೆ ಅತಿ ಬೇಗನೆ ದೊರಕುತ್ತದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಕೆಳಗಡೆ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ನಾವು ಸಿಗೋಣ ನಮ್ಮ ಮುಂದಿನ ವಿಡಿಯೋಸ್ ನಲ್ಲಿ. ಟಿಲ್ ದೆನ್, ಹ್ಯಾವ್ ಅ ಗ್ರೇಟ್ ಡೇ ಫ್ರೆಂಡ್ಸ್. ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.